ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಥರದ ಒಂದು ಪ್ಲಾಸ್ಟಿಕ್ ಶೀಟನ್ನು ರಿಯೂಸ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಕ್ಕಿ, ಗೋಧಿ ಹಿಟ್ಟು ಇದನ್ನೆಲ್ಲ ತೊಗೊಂಡು ಬಂದಾಗ ಈ ಥರದ ಪ್ಲಾಸ್ಟಿಕ್ ಶೀಟ್ ಬರುತ್ತಲ್ಲ, ಹಾಗಾಗಿ ಇವತ್ತು ಅದನ್ನೇ ರಿಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗೆ ಇವತ್ತಿನ ಪ್ರಾಡಕ್ಟ್ ಮಾಡೋದಕ್ಕೆ ನಾನೊಂದು ಓಲ್ಡ್ ಕುರ್ತಿಯನ್ನು ಕೂಡ ಬಳಸ್ತಾ ಇದ್ದೀನಿ. ಅದರಿಂದನೇ ಇದಕ್ಕೆ ಬೇಕಾಗಿರುವಂಥ ಬಟ್ಟೆಯನ್ನು ಕಟ್ ಮಾಡಿ ತೆಕ್ಕೊಂಡೆ. ಈಗ ಕಟ್ ಮಾಡಿದಂಥ ಬಟ್ಟೆ ಮೇಲೆ ಈ ಪ್ಲಾಸ್ಟಿಕ್ ಶೀಟನ್ನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಇವಾಗ ಈ ಬಟ್ಟೆಯನ್ನು ಮತ್ತು ಪ್ಲಾಸ್ಟಿಕನ್ನು ಜೋಡಿಸ್ಕೊಂಡು ನಾಲ್ಕು ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಮೊದಲನೇದಾಗಿ ಅಡಿಗಡೆಗೆ ಪ್ಲಾಸ್ಟಿಕ್ ಶೀಟು, ಮೇಲ್ಗಡೆ ಬಟ್ಟೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡೆ. ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ, ಕೆಳಗಡೆ ಬಟ್ಟೆ, ಮೇಲ್ಗಡೆ ಪ್ಲಾಸ್ಟಿಕ್ ಶೀಟ್ ಬರಬೇಕು, ಆ ರೀತಿಯಾಗಿ ಇಟ್ಕೊಂಡು ಕೂಡ ಸ್ಟಿಚ್ ಮಾಡ್ತೀನಿ. ಕೆಲವ್ರು ಕೇಳ್ತಾರೆ, ಪ್ಲಾಸ್ಟಿಕ್ ಶೀಟ್ ಹಾಕಿದಾಗ ಅಂದರೆ ನೀಡಲ್ಲು ಸೂಜಿ ಮುರಿದು ಹೋಗಲ್ವಾ ಅಂಥೇಳಿ. ನನಗೇನು ಆ ಥರ ಅನುಭವ ಆಗಿಲ್ಲ. ಡಿಪೆಂಡಿಂಗ್ ಆನ್ ದ ಮಷಿನ್, ಅಂದರೆ ಬೇರೆ ಬೇರೆ ಮಷಿನ್ ಯೂಸ್ ಮೇಲೆ ಡಿಪೆಂಡ್ ಆಗುತ್ತೇನೋ. ನನ್ನ ಮಷಿನ್ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರದ್ದು, ಹಾಗಾಗಿ ಇದರಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ. ಈಗ ನೋಡಿ, ನಾನು ನಾಲ್ಕು ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಕಾಣುವಂಥ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಸಿಂಗಲ್ ಪೀಸ್ ರೆಡಿ ಮಾಡಿಕೊಂಡೆ. ಹಾಗೆ ಇದರ ಅಳತೆ ಇವಾಗ ತಿಳಿಸ್ತಾ ಹೋಗ್ತೀನಿ. 24 ಇಂಚು ಅಗಲ ಇದೆ, ಹಾಗೆ 16 ಇಂಚು ಉದ್ದ ಇದೆ. ಈಗ ನಾನೇನು ಮಾಡ್ತೀನಿ ಅಂದರೆ ನೋಡಿ, ಈ ಥರ ಹೀಗೆ ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡ್ಕೊಂಡಿದ್ದಾದ ನಂತರ ಕರೆಕ್ಟಾಗಿ ಸೆಂಟರ್ನಲ್ಲಿ ನೀಟಾಗಿ ಬರಬೇಕು. ಆ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ನಲ್ಲಿ ಒಂದು ಸಲ ಈ ರೀತಿ ಮಡ್ಚ್ಕೊಳ್ತೀನಿ. ಮಡ್ಚಿದಾದ ನಂತರ ಅಲ್ಲೊಂದು ಮಾರ್ಕನ್ನು ಈ ರೀತಿ ಮಾಡ್ಕೊಳ್ತೀನಿ. ಅದಾದಮೇಲೆ ಎರಡೂ ಸೈಡು ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಾರ್ಕಿಂಗ್ ಯಾಕೆ ಅಂತಂದರೆ, ನಾನಿಲ್ಲಿ ಬೆಲ್ಟನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದಮೇಲೆ ನೋಡಿ, 4 ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೆ ಎರಡೂ ಸೈಡ್ಸು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಏನು ಮಾರ್ಕ್ ಮಾಡ್ಕೊಳ್ತೀನಿ ಅದನ್ನೇ ನಾನು ಒಂಚೂರು ಹೀಗೆ ಬೆಂಡ್ ಮಾಡಿಕೊಂಡು ಆ ಒಂದು ಇದನ್ನು ಪ್ಲಾಸ್ಟಿಕ್ ಶೀಟನ್ನು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದ ನಂತರ ನಾನೇನು ಮಾಡ್ತೀನಿ ಅಂತಂದರೆ, ನೋಡಿ ಇದೊಂದು ಮಾರ್ಕಿಂಗು ನಿಮ್ಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಡಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ. ಈ ಬಟ್ಟೆ ಸ್ವಲ್ಪ ಈ ಕಲರ್ ಇರೋದ್ರಿಂದ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ನಾನಿಲ್ಲಿ 13 ಇಂಚು ಉದ್ದ ಹಾಗೆ ಒಂದು 6 ಇಂಚ್ ಅಗಲದ ಅದೇ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ 4 ಫೋಲ್ಡ್ ಮಾಡಿಕೊಂಡು ಬೆಲ್ಟನ್ನು ರೆಡಿ ಮಾಡಿಕೊಂಡೆ. ನೀವು ಬೇಕಾದರೆ ಪ್ಲೇನ್ ಬಟ್ಟೆಯನ್ನು ತೊಗೊಂಡ್ರೆ ಇನ್ನೂ ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಮಾರ್ಕಿಂಗ್ ಮುಂಚೆನೇ ಮಾಡ್ಕೊಂಡಿದ್ನಲ್ಲ ಆ ಭಾಗಕ್ಕೆ ಈ ಥರ ಈ ಒಂದು ಬೆಲ್ಟನ್ನು ರೆಡಿ ಮಾಡ್ಕೊಂಡಿರೋದನ್ನು ಹೀಗೆ ಇಟ್ಕೊಂಡು ಕಂಪ್ಲೀಟಾಗಿ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಎರಡೂ ಸೈಡ್ಸು 2-3 ಸಲ ಬೆಲ್ಟ್ ಇರೋ ಕಡೆ ಸ್ಟಿಚ್ಚನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ನೋಡಿ ಇಲ್ಲಿ ಮೇಲ್ಗಡೆ ಏನು ರಫ್ ಎಡ್ಜಸ್ ಇದೆ ಅಲ್ವಾ, ಇವಾಗ ಅದನ್ನು ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟಾಗಿ ತುದಿವರೆಗೆ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಅಂದರೆ ಆವಾಗ ಏನಾಗುತ್ತೆ, ನಾವು ಬೆಲ್ಟ್ ಸ್ಟಿಚ್ ಮಾಡಿರೋದಿದೆಯಲ್ಲ ಅದು ಮೇಲ್ಭಾಗಕ್ಕೆ ಬರುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದಾಯಿತು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಥರ ಇಟ್ಕೊಂಡು ಈ ಒಂದು ಸೈಡನ್ನು ಫಸ್ಟಿಗೆ ಡಬಲ್ ಸ್ಟಿಚ್ ಹಾಕಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಸೈಡನ್ನು ಸ್ಟಿಚ್ ಮಾಡಿದ್ದಾಯಿತು. ಇವಾಗ ಬಾಟಮ್ ಮಾತ್ರ ಖಾಲಿ ಉಳಿದಿದೆ. ಈಗ ಬಾಟಮ್ ಪಾರ್ಟ್ಗೆ ನಾನೇನು ಮಾಡ್ತಿದ್ದೀನಿ ಅಂದರೆ, ಕಾರ್ನರ್ಸ್ಗೆ 2 ಇಂಚು ಬೈ 2 ಇಂಚಿಗೆ ಒಂದು ಬಾಕ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರಡೂ ಕಡೆಗೂ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಬಾಟಮ್ಗೆ ಶೇಪ್ ಕೊಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ಪ್ರಕಾರವಾಗಿ 2x2 ಇಂಚಿಗೆ ಮಾರ್ಕಿಂಗನ್ನು ಮಾಡಿಕೊಂಡೆ. ಮಾರ್ಕಿಂಗನ್ನು ಮಾಡ್ಕೊಂಡಿದ್ದ ನಂತರ ಅದೇ ಪ್ರಕಾರವಾಗಿ ಎರಡೂ ಸೈಡ್ಸನ್ನು ಕಟ್ ಮಾಡಿ ತೆಗೊಳ್ತೀನಿ. ಈ ರೀತಿ ನಾವು ಕಟ್ ಮಾಡಿ ತೆಗೆದೇನು ಜಸ್ಟ್ ಬಾಟಮನ್ನು ಸ್ಟ್ರೈಟ್ ಸ್ಟಿಚ್ ಹಾಕಿ ಕೂಡ ಮಾಡ್ಕೊಳ್ಬಹುದು. ಅಂದರೆ ಏನು ಅಂದರೆ ಬೇಸು ಅಗಲವಾಗಿ ಬರೋದಿಲ್ಲ, ಅದಕ್ಕೋಸ್ಕರನೇ ಇದನ್ನು ಮಾಡೋದು. ಈಗ ನೋಡಿ ಈ ಥರ ನಾನು ಮಾಡಿದ್ಮೇಲೆ ಈಗ ಬಾಟಮನ್ನು ಮತ್ತೆ ಡಬಲ್ ಸ್ಟಿಚ್ ಹಾಕಿ ಸ್ಟಿಚಿಂಗನ್ನು ಫಿನಿಶ್ ಮಾಡಿಕೊಂಡೆ. ಅದಾದಮೇಲೆ ಈ ಸೈಡ್ಸನ್ನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಈ ಪ್ರಕಾರವಾಗಿ ಅಗಲ ಮಾಡಿ ಹಿಡಿಯುತ್ತಾ ಅಲ್ಲೂ ಕೂಡ 2 ಅಥವಾ 3 ಸ್ಟಿಚನ್ನು ಹಾಕಿ ಫಿನಿಶಿಂಗ್ ಮಾಡ್ಕೊಳ್ಬೇಕು. ಹಾಗೆ ನೀವು ನೋಡ್ತಿರೋ ಹಾಗೆ ನಾನು ಇದಕ್ಕೆ ಲೈನಿಂಗ್ ಬಟ್ಟೆಯನ್ನು ಬಳಸಲಿಲ್ಲ, ನೀವು ಬೇಕಿದ್ರೆ ಬಳಸ್ಕೊಳ್ಬಹುದು. ಈಗ ಇಷ್ಟು ಮಾಡಿದ ಮೇಲೆ ಎರಡೂ ಸೈಡ್ಸನ್ನು ಸ್ಟಿಚ್ ಮಾಡ್ಕೊಂಡು ಬಂದೆ. ನೋಡಿ ಈ ರೀತಿ ಬಂದಿದೆ. ಇವಾಗ ನಾವು ಈ ಒಂದು ಬ್ಯಾಗನ್ನು ಸೀದಾ ಮಾಡ್ಕೊಳ್ಳೋ ಸಮಯ.
ಸೀದಾ ಮಾಡ್ಕೊಂಡಿದ್ದ ನಂತರ ನೋಡಿ ಎಷ್ಟು ವೈಬ್ರೆಂಟ್ ಲುಕ್ ಇರುವಂಥ ಈ ಥರದ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಇದೆ. ಸಾಕಷ್ಟು ವಾಟರ್ ಪ್ರೂಫ್ ಕೂಡ ಇದೆ ಇದು. ಮತ್ತು ಏನು ಅಂದರೆ ಕೆಲವರು ಜಿಪ್ ಇಲ್ಲದೆ ಮಾಡುವಂಥ ಬ್ಯಾಗನ್ನು ತೋರಿಸಿ ಅಂತ ಜಾಸ್ತಿ ಕಮೆಂಟ್ಸ್ ಬರ್ತಿರೋದ್ರಿಂದ ಇದಕ್ಕೆ ನಾನು ಜಿಪ್ ಹಾಕಲಿಲ್ಲ. ಬೇಕಿದ್ರೆ ನೀವು ಜಿಪ್ಪನ್ನು ಕೂಡ ಹಾಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಒಂದು ಬ್ಯಾಗು. ನೋಡಿ ಈ ಥರ ರೆಡಿಯಾಗಿದೆ. ಚಿಕ್ಕ ಪುಟ್ಟ ಐಟಮ್ಸ್ನೆಲ್ಲ ತರೋಕ್ಕೆ ಲೈಕ್ ಹಾಲು ಮೊಸರು ಇರ್ಬೋದು ಅಥವಾ ಒಂದು ಸ್ವಲ್ಪನೇ ತರಕಾರಿ ತರಬೇಕು ಅಂದ್ರೆಲ್ಲ ಕೂಡ ಆರಾಮಾಗಿ ನೀವು ಇದನ್ನು ತೊಗೊಂಡು ಹೋಗ್ಬೋದು. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದನ್ನು ಪ್ಲಾಸ್ಟಿಕ್ ಶೀಟ್ ಯೂಸ್ ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.